ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಲಾಸ್ಟ್ ಪೋಸ್ಟಲ್ಲಿ ನಾನು ಹೇಳಿದಾಗೆ ನನ್ನ ಕಸಿನ್ ಮದುವೆ, ಸೊ ಅದರದ್ದು ಪ್ರಿಪ್ರೇಷನ್ಸು ಸಡಗರದಲ್ಲಿ ನಾವು ಇದ್ದೇ ಇದ್ದೀವಿ. ಸೊ ಇವತ್ತು ಮಾರ್ನಿಂಗ್ ಹೋದರೆ ಈವ್ನಿಂಗು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಈವ್ನಿಂಗು ಹಾಲ್ಗೆ ಹೋದ್ವಿ. 5 ಏನೋ ಆಗಿತ್ತು ಮನೆ ಬಿಡ್ತಾ. ಸೊ ಅಲ್ಲಿಗೆ ಹೋದ್ಮೇಲೆ ಚಾಟ್ಸ್ ಇತ್ತು, ಎಲ್ಲರಿಗೂ ಪಾನಿಪುರಿ ಲೈಕ್ ಈ ಥರ ಪಾನಿಪುರಿ ಮಸಾಲೆ ಪುರಿ ಎಲ್ಲ. ಸೊ ಅದನ್ನೆಲ್ಲ ತಿನ್ಕೊಂಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ಗೆ ಎಲ್ಲರೂ ರೆಡಿ ಆದ್ವಿ. ಸೊ ಎಲ್ಲ ರೆಡಿಯಾಗಿ ಬರೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. 7 ಪ್ರೋಗ್ರಾಮ್ ಅಂತೂ ಸ್ಟಾರ್ಟ್ ಆಯಿತು. ಒಂದು ಸ್ಯಾರಿ ಉಡೋ ಕಾಂಪಿಟೇಷನ್ ಇತ್ತು, ಜೆಂಟ್ಸ್ ಅಂದರೆ ಹುಡುಗನ ಕಡೆ ಸ್ವಲ್ಪ ಜನಕ್ಕೆ, ಹುಡುಗಿ ಕಡೆ ಸ್ವಲ್ಪ ಜನಕ್ಕೆ. ನೆಕ್ಸ್ಟು ಕಪಲ್ ಡ್ಯಾನ್ಸು ಆ್ಯಂಡ್ ಇದು ಹುಡುಗನ ಕೊಲೀಗ್ಸ್ ಜೊತೆಲಿ ಅವ್ರದ್ದೊಂದು ಡ್ಯಾನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು ಮತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವರಿಗೆಲ್ಲ ಹೋಲಿಸಿದ್ರೆ ನಾವು ಏನು ಕಡಿಮೆ ಇಲ್ಲ, ನಮ್ಮದು ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದೆರಡು ಡ್ಯಾನ್ಸ್ ಹಾಕಿದ್ವಿ, ಸ್ಟೆಪ್ಸ್ ಹಾಕಿದ್ವಿ. ತುಂಬಾ ಮಜವಾಗಿತ್ತು. ಸೊ 1 by 1 ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಈ ಥರ ಎಲ್ಲ ಒಂದೊಂದು ಡ್ಯಾನ್ಸ್ ಇಟ್ಕೊಂಡಿದ್ವಿ. ಸೊ ಟೈಮ್ ಕೂಡ ಅಷ್ಟೇ ಆಗೋಯಿತು. ಹೀಗೆ ಎಲ್ಲರೂ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ. ನಂತರ ನೆಕ್ಸ್ಟ್ ಡೇ ನನಗೆ ನೆಕ್ಸ್ಟ್ ನನ್ನ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಅಂತೂ ರೆಡಿಯಾಗಿ ಮಾರ್ನಿಂಗ್ ಬೇಗನೆ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಪೊಂಗಲ್ಲು ಲೈಕ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಹುಡುಗನ ಎದುರುಕೊಳ್ಬೇಕಲ್ವಾ, ಸೊ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಎಲ್ಲರೂ ಸೇರಿ ಹುಡುಗ ರೆಡಿ ಆಗಿಬಿಟ್ಟು ಸಖತ್ತಾಗಿ ರೆಡಿಯಾಗಿ ಹುಡುಗನ ಎದುರುಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಹುಡುಗನ ಮಂಟಪಕ್ಕೆ ಬರಮಾಡ್ಕೊಂಡ್ವಿ. ನಂತರ ಹುಡುಗಿನ ಬಂದು ಮದುವೆ ಶಾಸ್ತ್ರಗಳು ತಾನೇ ಶುರುವಾಯಿತು. ಸೊ ಮಂಟಪಕ್ಕೆ ಬಂದು ಅಲ್ಲಿ ನಿಂತು ಮದುವೆ ಹುಡುಗಿಗೆ ತಾಳಿ ಕಟ್ಟಿಸಿ ಎಲ್ಲ ಶಾಸ್ತ್ರಗಳನ್ನು ಕಣ್ತುಂಬ ನೋಡಿ ವಿಡಿಯೋ ಮಾಡಿಕೊಂಡು ಎಲ್ಲ ನಂತರ ನಾವು ಹುಡುಗಿ ತಾಳಿ ಕಟ್ಟಿರೋ ಖುಷಿಲಿ ಏನು ಚಂಡೆ ಸೌಂಡ್ ಇತ್ತಲ್ಲ, ಅದಕ್ಕೆ ಟಪಾಂಗುಚ್ಚಿ ನಮ್ಮ ಗ್ಯಾಂಗ್ ಏನೇನು ಕೇಳಬೇಕಾ ಟಪಾಂಗುಚ್ಚಿ ಸಾಂಗ್ಗೆ ಮಸ್ತಾಗಿ ಕುಣಿದ್ವಿ. ಸೊ ಅಲ್ಲಿ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ ಇಲ್ಕೋತಿ ಮದುವೆ ಮನೆಯೆಲ್ಲ ಓಡಾಡಿ ನಮ್ದೊಂದಿಷ್ಟು ಗ್ಯಾಂಗಿದ್ದು ಫೋಟೋ ತೆಗೆಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋ, ಸಿಂಗಲ್ ಫೋಟೋ ಅಂತೇಳಿ ಈ ಥರ ಫೋಸ್ ಕೊಟ್ವಿ. ಸೊ ಫೋಟೋ ಸೆಷನ್ ಅಂತೂ ಮುಗೀತು. ನಂತರ ಊಟ ಟೈಮ್ ಅಂತೂ ಆಯಿತು. ಊಟ ಮಾಡ್ಕೊಂಡ್ವಿ. ಊಟ ಅಂತೂ ಒಂದಕ್ಕಿಂತ ಒಂದು ಐಟಮ್ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು